ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಪರಿಶುದ್ಧವಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುವಂಥವನಾಗಿರುತ್ತೇನೆ. ಈ ಸಮಯಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯದ ಶೀರ್ಷಿಕೆ ಕರ್ತನಲ್ಲಿ ನಿರೀಕ್ಷೆ ಇಟ್ಟು ಕಾಯುವುದು ಎಂಬುದಾಗಿ. ಜೀವಿತದಲ್ಲಿ ಅನೇಕ ಸಂಗತಿಗಳು, ಕಷ್ಟ ಸಂಕಟಗಳು ನಾವು ಮರೆ ಹೊಕ್ಕಿ ಕರ್ತನನ್ನು ಬೇಡಿ ಹಲವು ಕಾಲಘಟ್ಟಗಳು ಕಳೆದರೂ ಇನ್ನೂ ಉತ್ತರ ಸಿಗದೇ ಹೋಗಿರುವಂಥ ಪರಿಸ್ಥಿತಿಗಳು, ನನಗೆ ಬಿಡುಗಡೆ ಯಾವಾಗ ಎನ್ನುವುದರ ಕುರಿತು ಆಲೋಚನೆ ಮಾಡುವಂಥ ಸ್ಥಿತಿ, ಬಹಳವಾಗಿ ದಣಿದಿದ್ದೇವೆ, ಕರ್ತನು ಇನ್ನು ಯಾವಾಗ ಕಟಾಕ್ಷಿಸುವನೋ ಎನ್ನುವಂಥ ಪ್ರಶ್ನೆ, ಕರ್ತನು ಇಷ್ಟು ತಡವಾಗಿ ಯಾಕೆ ನನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂಬುದಾಗಿಯೂ ಕೇಳಿಕೊಳ್ಳುವಂಥ ಅನೇಕ ಜನರು ನಾವಿದ್ದೇವೆ. ಕೆಲವೊಮ್ಮೆ ಪ್ರಾರ್ಥಿಸಿದಾಗ ಉತ್ತರ ದೊರೆಯುವಂಥದ್ದು, ಆ ಒಂದು ಪರಿಸ್ಥಿತಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥ ಸ್ಥಿತಿಗೆ ನಮ್ಮನ್ನು ಕರೆದೊಯ್ಯುವಂಥ ದೇವರು ಕೆಲವೊಮ್ಮೆ ಇನ್ನೆಷ್ಟು ಕಾಲ ಎಂಬುದಾಗಿ ಕೇಳುವಂಥ ಸ್ಥಿತಿಯನ್ನು ಕೂಡ ಒದಗಿಸಿಕೊಟ್ಟಿರಲಿಕ್ಕೆ ಸಾಕು. ಇಲ್ಲಿ ನಮ್ಮ ಮುಂದಿರುವಂಥ ಪ್ರಶ್ನೆ, ಕರ್ತನು ಯಾಕೆ ಈ ರೀತಿಯಲ್ಲಿ ನನ್ನ ಪರೀಕ್ಷಿಸುತ್ತಿದ್ದಾನೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಈ ಒಂದು ಪರೀಕ್ಷೆ ಸ್ವಾಭಾವಿಕವಾಗಿ ನಾವು ಕುಂದು ಹೋಗುವುದಕ್ಕೆ ಅಲ್ಲ, ನಂಬಿಕೆಯಲ್ಲಿ ಬಿದ್ದು ಹೋಗುವುದಕ್ಕಾಗಿಯೂ ಅಲ್ಲ, ನಿರೀಕ್ಷೆಯನ್ನು ಕಳೆದುಕೊಂಡು ಪರ್ಯಾಯವಾದಂಥ ಬೇರೆ ಮಾರ್ಗಗಳು ಇದೆಯೋ ಎಂಬುದಾಗಿ ಹುಡುಕುವುದಕ್ಕೂ ಅಲ್ಲ, ಬದಲಾಗಿ ಕರ್ತನು ಮಹತ್ತರವಾದಂಥ ಸ್ಥಿತಿಗೆ ನನ್ನನ್ನು ಕೊಂಡೊಯ್ಯುವುದಕ್ಕೂ, ಮಹತ್ತರವಾದಂಥ ಉತ್ತಮವಾದಂಥ ನಾನು ಕಂಡು ಅರಿಯದ ಪರಿಸ್ಥಿತಿಯನ್ನು ನನಗೆ ಒದಗಿಸಿಕೊಡುವುದಕ್ಕೂ, ನಾನು ಕೇಳಿಕೊಳ್ಳದೆ ಪಡೆಯುವಂಥ ಉತ್ತಮವಾದಂಥ ಸೌಭಾಗ್ಯವನ್ನು ಅನುಭವ ಮಾಡುವುದಕ್ಕೂ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಾದರೆ, ನಮ್ಮ ಜೀವಿತ ಶೈಲಿ ಮತ್ತು ನಮ್ಮ ನಡೆ ಮತ್ತು ನಮ್ಮಲ್ಲಿರುವಂಥ ಆ ದೇವರ ಕಾಯುವಿಕೆಯಲ್ಲಿ, ಆತನ ನಡೆಸುವಿಕೆಯಲ್ಲಿ ನಮ್ಮ ದಣಿವು ನಿವಾರಣೆಗೊಳ್ಳುವುದರಲ್ಲಿ ಯಾವ ಸಂದೇಹ ಇಲ್ಲ. ಹೀಗಾಗಿಯೇ ಕರ್ತನಲ್ಲಿ ಕಾಯುವಂಥದ್ದು ವ್ಯರ್ಥವಲ್ಲ, ಅದು ನಮಗೆ ನಂಬಿಕೆಯನ್ನು ಬೆಳೆಸುವ, ಹೊಸ ಚೈತನ್ಯವನ್ನು ನೀಡುವ, ಅನೇಕ ಕಾಣದಿರುವ ವಿಷಯಗಳನ್ನು ನಮ್ಮ ಜೀವಿತಗಳಲ್ಲಿ ಹೊಂದಿಕೊಳ್ಳಲು ಸುಗ ದೇವರು ನಮ್ಮನ್ನು ಸಿದ್ಧಪಡಿಸುವ ಅಮೃತವಾದಂಥ ಸಮಯ ಎನ್ನುವುದಾದರೆ, ವಾಕ್ಯದ ಪ್ರಕಾರ ಅತಿಶಯೋಕ್ತಿ ಏನೂ ಅಲ್ಲ, ಹಾಗೂ ನಮ್ಮ ಜೀವಿತದ ಅನುಕರಣೆಯಲ್ಲಿ ಅದು ಸೈದ್ಧಾಂತಿಕವಾಗಿಯೂ ಸಿದ್ಧಾಂತಕ್ಕೆ
ಬದ್ಧವಾಗಿಯೂ ಇರುವಂಥ ಜೀವಿತ ಕ್ರಮಕ್ಕೆ ಹೋಲಿಕೆಯಾಗಿದೆ. ನಮ್ಮ ಸಿದ್ಧಾಂತ ದೇವರು ಒದಗಿಸಿಕೊಡದ ಹೊರತು ನಾವು ಪಡೆಯುವುದಕ್ಕೆ ಅಸಾಧ್ಯ. ದೇವರು ಆಶೀರ್ವದಿಸದ ಹೊರತು ನಮಗೆ ಆಶೀರ್ವಾದವು ದೊರೆಯುವುದು ಅಸಾಧ್ಯ. ದೇವರು ನಮ್ಮನ್ನು ಕಾಪಾಡದ ಹೊರತು ನಾವು ಕಾಪಾಡಿಕೊಳ್ಳುವುದು ನಿಶ್ಚಯವಿಲ್ಲ. ಮತ್ತು ದೇವರು ನಮ್ಮನ್ನು ಬಿಡುಗಡೆಗೊಳಿಸದ ಹೊರತು ನಮಗೆ ಮುಕ್ತಿ ಇಲ್ಲ ಮತ್ತು ಬಿಡುಗಡೆಯೂ ಇಲ್ಲ ಎನ್ನುವಂಥದ್ದನ್ನು ನಾವು ಸದಾಕಾಲ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯದ 31ನೆಯ ವಾಕ್ಯದಲ್ಲಿ ಪ್ರವಾದಿಯಾದಂಥ ಯೆಶಾಯನ ಮೂಲಕ ಯೆಹೋವನಾದ ದೇವರು ತನ್ನ ಜನರಿಗೆ ಹೀಗೆ ತಿಳಿಸುತ್ತಾನೆ: ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು. ಓಡಿ ದಣಿಯರು, ನಡೆದು ಬಳಲರು. ಯಾವಾಗ ಯೆಹೋವನನ್ನು ನಿರೀಕ್ಷಿಸಿಕೊಂಡು ಬಾಳುತ್ತಾರೋ ಅವರು ಯಾವಾಗಲೂ ಕೂಡ ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಯಾವಾಗ ದೇವರನ್ನು ನಿರೀಕ್ಷಿಸಿಕೊಂಡು ಬದುಕುವುದಕ್ಕೆ ಪ್ರಾರಂಭ ಮಾಡ್ತೇವೋ ಆಗೆಲ್ಲ ದೇವರು ನಮ್ಮನ್ನು ಒಂದು ವೇಳೆ ಕಾಯಿಸುವಾತನು, ನಮ್ಮನ್ನು ಪರೀಕ್ಷಿಸುವಾತನು, ನಮ್ಮ ನಿಯೋಜನೆಗಳನ್ನು ತನ್ನ ಚಿತ್ತಕ್ಕನುಸಾರವಾಗಿ ಪೂರೈಸಿಕೊಡುವಂಥ ದೇವರೂ ಆಗಿದ್ದಾನೆ. ಆ ಕಾರಣದಿಂದ ನಾವು ಸದಾಕಾಲ ದೇವರೊಟ್ಟಿಗೆ ನಿಕಟವಾದಂಥ ಸಂಬಂಧವನ್ನು ಹೊಂದಿಕೊಂಡಂಥ ವ್ಯಕ್ತಿಗಳಾಗಿ ಆತನಲ್ಲಿ ಭರವಸವಿಟ್ಟು ಆತನ ಸಮಯಕ್ಕಾಗಿ ಕಾಯುವಂಥದ್ದು ಶ್ರೇಷ್ಠವಾದಂಥ ಗಳಿಗೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಆ ನಡೆಸುವಿಕೆ, ದೇವರ ಬಲ ಮತ್ತು ದೇವರು ನಮ್ಮನ್ನು ಹೇಗೆ ಕಾಯುತ್ತಾನೆ ಎಂಬುದಾಗಿ ಗಮನಿಸುವಾಗ ತನ್ನ ಉಜ್ವಲವಾದಂಥ ಯೋಜನೆಗಳಿಂದ ನಮ್ಮನ್ನು ಪೋಷಿಸಿ ತನ್ನ ಚಿತ್ತದ ಮೇರೆಗೆ ನಮ್ಮನ್ನು ತನ್ನ ಕೃಪೆಯಿಂದ ಆಶೀರ್ವದಿಸಿ ನಮ್ಮನ್ನು ಸದಾಕಾಲ ಕಾಯುವಾತನು, ನಮ್ಮ ಸಂಗಡ ಸದಾಕಾಲ ಇರುವಾತನು ಆತನಾಗಿದ್ದಾನೆ. ಹೀಗಾಗಿ ನಮ್ಮ ಜೀವಿತಗಳಲ್ಲಿ ನಾವು ಪ್ರಾರ್ಥಿಸುವಾಗ, ಬಲದಿಂದ ಪ್ರಾರ್ಥಿಸುವಾಗ, ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಸದಾಕಾಲ ಬಿಡುಗಡೆ ಮಾಡುತ್ತಾನೆ. ನಮ್ಮ ಪ್ರಾರ್ಥನೆಗಳಿಗೆ ಖಂಡಿತವಾಗಿಯೂ ಆತನು ಸದುತ್ತರವನ್ನು ದಯಪಾಲಿಸಿಕೊಡುತ್ತಾನೆ. ನಾವು ಆತನ ನಡೆಸುವಿಕೆಗಾಗಿ, ಆತನ ಸಮಯಕ್ಕಾಗಿ ಕಾದಿರಬೇಕು ಎನ್ನುವಂಥದ್ದು ದೇವರ ಇಚ್ಛೆ. ಹೀಗಾಗಿ ಪ್ರಲಾಪಗಳು
ಎನ್ನುವಂಥ ಗ್ರಂಥದಲ್ಲಿ 3ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೋ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಯಾರು ಯೆಹೋವನನ್ನು ನಿರೀಕ್ಷಿಸುತ್ತಾರೋ, ಯೆಹೋವನ ಬಲದಲ್ಲಿ ನಂಬಿಕೆ ಇಡುತ್ತಾರೋ, ಅವರಿಗೆ ಯೆಹೋವನಾದ ದೇವರು ಮಹೋಪಕಾರಿಯಾಗಿದ್ದಾನೆ. ಮಾತ್ರವಲ್ಲದೆ ಆತನ ರಕ್ಷಣಾ ಕಾರ್ಯವನ್ನು ಎದುರು ನೋಡುವಂಥ ಜನರಿಗೆ ಶಾಂತವಾಗಿ ಕಾದುಕೊಂಡಿರುವಂಥದ್ದು ಒಳ್ಳೆಯದು ಎಂಬುದಾಗಿ ಪ್ರಬೋಧಿಸುತ್ತಾ ಇದ್ದಾನೆ. ಹೀಗಾಗಿ ಪ್ರಿಯರೇ, ಸತ್ಯವೇದದಲ್ಲಿ ನಾವು ದೃಷ್ಟಾಂತಗಳನ್ನು ನೋಡುವಾಗ ಅಬ್ರಹಾಮನು ಮಗುವನ್ನು ಪಡೆಯುವುದಕ್ಕೋಸ್ಕರ ತಾನು ತಂದೆಯ ಸ್ಥಾನವನ್ನು ಹೊಂದುವುದಕ್ಕೋಸ್ಕರ ವರ್ಷಗಳು ಕಾಯಬೇಕಾಯಿತು. ಯೆಹೋವನಾದ ದೇವರು ತನ್ನ ವಾಗ್ದಾನವನ್ನು ಅಬ್ರಹಾಮನ ಜೀವಿತದಲ್ಲಿ ಈಡೇರಿಸುವುದಕ್ಕಾಗಿ. ಯೋಸೇಫನು ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ತನ್ನ ಜೀವಿತದ ಅನೇಕ ರೀತಿಯ ಕಷ್ಟ ಬಂಧನಗಳನ್ನು ಅನುಭವಿಸುತ್ತಾ ಬಂದಾಗ್ಯೂ ಆ ದೇವರ ಬಿಡುಗಡೆಗೋಸ್ಕರ ಆತನು ನಾನಾ ಕಾರ್ಯಗಳನ್ನು ಅನುಭವದಿಂದ ಹೊಂದಿ ದೇವರನ್ನು ಸ್ತುತಿಸುವ ಮಟ್ಟಿಗೆ ತನ್ನನ್ನು ತೊಡಗಿಸಿಕೊಂಡನು. ದಾವೀದನು ಕೂಡ ಅಭಿಷೇಕಿಸಲ್ಪಟ್ಟವನು ನಂತರದಲ್ಲಿ ನೇಮಕಗೊಂಡನು. ಆತನು ಹೀಗೆ ನುಡಿಯುತ್ತಾನೆ. 27ನೇ ಕೀರ್ತನೆಗಳ ಗ್ರಂಥ 14ನೇ ವಾಕ್ಯ, ಯೆಹೋವನನ್ನು ನಿರೀಕ್ಷಿಸು, ಧೈರ್ಯವಾಗಿರು, ನಿನ್ನ ಹೃದಯವು ದೃಢವಾಗಿರಲಿ. ಯೆಹೋವನನ್ನು ಕಾಯುವುದು, ನಿರೀಕ್ಷಿಸುವುದು ಶ್ರೇಷ್ಠವೇ. ಇಲ್ಲಿ ಯೆಹೋವನಿಗೋಸ್ಕರವಾಗಿ, ಆತನ ಕಾರ್ಯಕ್ಕೋಸ್ಕರವಾಗಿ ಕಾಯುವಂಥದ್ದು ನಮ್ಮ ನಿರ್ಬಲಾವಸ್ಥೆ ಅಲ್ಲ, ಬದಲಾಗಿ ಅದು ನಮ್ಮ ಉತ್ತಮವಾದಂಥ ಜೀವಿತದ ಬದ್ಧತೆ. ಯೆಹೋವನಲ್ಲಿ ಕಾಯುವಂಥದ್ದು ಸಕ್ರಿಯವಾದಂಥ ವಿಶ್ವಾಸ. ಯೆಹೋವನಲ್ಲಿ ಕಾಯುವಂಥದ್ದು ನಮ್ಮ ದೃಢವಾದಂಥ ನಂಬಿಕೆ. ಯೆಹೋವನಲ್ಲಿ ಕಾಯುವಂಥದ್ದು ನನ್ನ ಭವಿಷ್ಯತ್ತನ್ನು ದೇವರು ನಿರ್ಧರಿಸಿದ್ದಾನೆ ಎನ್ನುವಂಥ ನಿರೀಕ್ಷೆ. ಮತ್ತು ಯೆಹೋವನನ್ನು ಕಾಯುವಂಥದ್ದು ಉತ್ತಮ ಸ್ಥಿತಿಯನ್ನು ಹೊಂದುವುದಕ್ಕಾಗಿಯೇ ಹೊರತು ತಲ್ಲಣಗೊಳ್ಳುವುದಕ್ಕಲ್ಲ ಎನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ನಾವು ಏನನ್ನು ನಿರೀಕ್ಷಿಸುತ್ತಿದ್ದೇವೋ, ಯಾವುದನ್ನು ಹೊಂದುವುದಕ್ಕೆ ತಾಳ್ಮೆಯಿಂದ ಕಾಯುತ್ತಾ ಇದ್ದೇವೋ, ಅದು ನಮಗೆ ಶಕ್ತಿಯುತವಾಗಿಯೂ ನಾವು ನಿರೀಕ್ಷಿಸಿದವುಗಳಿಗಿಂತ ಮೀರಿದ ಉತ್ತಮ ಸ್ಥಿತಿಯಾಗಿಯೂ ನಮ್ಮ ಹೃದಯವು ಹರ್ಷಾನಂದಗೊಳ್ಳುತ್ತಾ ಉಲ್ಲಾಸದಿಂದ ಜೀವಿಸುವ ಕ್ಷಣಗಳು ಎನ್ನುವುದಕ್ಕಾಗಿಯೂ ನೇಮಿಸಲ್ಪಟ್ಟಿದೆ ಎನ್ನುವಂಥದ್ದನ್ನು ಈ ವಾಕ್ಯಗಳ ಮೂಲಕ ದೃಢಪಡಿಸಿಕೊಳ್ಳಬಹುದು. ಹೀಗಾಗಿ ಪ್ರಿಯರೇ, ಈ ದಿನದ ಈ ಘಳಿಗೆಯ ನಮ್ಮ ಸ್ಥಿತಿಗಳು ಏನೇ ಇರಲಿ, ಉಲ್ಲಾಸದಿಂದ ಕರ್ತನನ್ನು ನಿರೀಕ್ಷಿಸೋಣ. ಸಂಭ್ರಮ ಪಡುತ್ತಾ ಕರ್ತನ ಹಾದಿಯನ್ನು ಎದುರು ನೋಡೋಣ. ದೇವರು ಎಂದಿಗೂ ನಮ್ಮನ್ನು ನಿರಾಸೆಗೊಳಿಸನು.
ಕೈ ಹಿಡಿದು ಕಾಪಾಡುವ ದೇವರು ನಮ್ಮ ಜೊತೆಗಿದ್ದಾನಲ್ಲ. ಆಮೇನ್.